ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಪ್ರತಿನಿತ್ಯ 1 ತಾಸುಗಳ ಕಾಲ ಮೇಕೆದಾಟು ಯೋಜನೆ ಆಗಲೇಬೇಕು, ಮತ್ತೆ ಕಾವೇರಿ ಸಂಕಷ್ಟ ಸೂತ್ರವನ್ನ ಜಾರಿ ಮಾಡಬೇಕು, ಮತ್ತೆ ಸತ್ಯಗಾಲ ಯೋಜನೆ ಸಂಪೂರ್ಣ ಮಾಡಬೇಕು ಅಂತೇಳಿ ನಿರಂತರವಾಗಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪ್ರತಿನಿತ್ಯವೂ ಸುಧಾ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇವತ್ತಿಗೆ 5ನೇ ದಿನದ ಹೋರಾಟ. 5ನೇ ದಿನದ ಹೋರಾಟವನ್ನ ಈ ಸಾಂಸ್ಕೃತಿಕವಾಗಿ ನಾಡಿನ ಸೇವೆ ಮಾಡ್ತಾ ಇರುವಂತಹ ಹೋರಾಟಗಾರರಿಗೆ, ಚಿಂತಕರಿಗೆ ಸನ್ಮಾನ ಮಾಡುವ ಮುಖಾಂತರ ಮತ್ತೆ 500 ತೆಂಗಿನ ಸಸಿಗಳನ್ನ ನೀಡುವ ಮುಖಾಂತರ ಹೋರಾಟವನ್ನ ಇನ್ನಷ್ಟು ತಿಳುವಳಿಯನ್ನ ಮಾಡ್ತಾ ಇದ್ದೀವಿ. ಸರ್ಕಾರಗಳು, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ನಾವು ಮೇಕೆದಾಟಿಗೆ ಬದ್ಧ ಇರ್ತೇವೆ ಅಂತೇಳಿ ಇವತ್ತು ಆಳುವಂತ ಸರ್ಕಾರ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೋವಿಡ್ ಇದ್ದಂತ ಸಂದರ್ಭದಲ್ಲೂ ಸುಧಾ ಲೆಕ್ಕಿಸಿದರೆ ಮೇಕೆದಾಟು ಯೋಜನೆಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ಪಾದಯಾತ್ರೆಯನ್ನ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನಾವು ಮೇಕೆದಾಟಿಗೆ 2 ರಾಜ್ಯಗಳನ್ನ ನಾವು ಕರೆದಿ ಮಾತಾಡ್ತೀವಿ ಅಂತ ಹೇಳುವಂತಹ ಕೇಂದ್ರ ಸರ್ಕಾರಗಳು ಯಾವುದೇ ಪ್ರಯತ್ನವನ್ನ ಮಾಡ್ತಾನೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು 3,000 ಕೋಟಿ ಹೆಚ್ಚು ಅನುದಾನವನ್ನ ಮೇಕೆದಾಟು ಯೋಜನೆಗೆ ಅನುದಾನವನ್ನು ಮೀಸಲಿಡಬೇಕು, ಮತ್ತೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ಸಬು ಬಂದ ಹೇಳ್ಬಾರ್ದು, ಮೇಕೆದಾಟು ಯೋಜನೆ ಆಗಲೇಬೇಕು. ಇವತ್ತು ರಾಮನಗರ ಜಿಲ್ಲೆ ಸೇರಿದಂತೆ ಅನೇಕ ಸುಮಾರು 6 ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟಿಗೆ ಚಳುವಳಿ ಉದ್ದಕ್ಕೂ ಹೋಗ್ತದೆ ಅನ್ನೋದನ್ನ ಎತ್ತಿಸಿಕೊಂಡು ಮೇಕೆದಾಟು ಯೋಜನೆ ಆಗಲೇಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರಕ್ಕೆ ಒತ್ತಾಯ ಮಾಡ್ತದೆ.